ದೇಶದ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾದ ಆಪ್ಕಿ ಅದಾಲತ್ ಪ್ರೋಗ್ರಾಂ ಮುಗಿದ ನಂತರ ಆ ಪ್ರೋಗ್ರಾಂಗಾಗಿ ಬಂದಿದ್ದ ಪ್ರತಿಯೊಬ್ಬರ ಜೊತೆಗೂ ತುಂಬ ಪ್ರೀತಿಯಿಂದ ಮತ್ತು ಅಷ್ಟೇ ತಾಳ್ಮೆಯಿಂದ ಫೋಟೋ ತೆಗೆಸಿಕೊಂಡ ಎಸ್ ಅವರು ಎಷ್ಟು ಫ್ರೆಂಡ್ಲಿ, ಎಷ್ಟು ಸಿಂಪಲ್ ಆಗಿರುವ ಒಬ್ಬ ಸೂಪರ್ ಸ್ಟಾರ್ ನಟನನ್ನು ನಾವು ಇದುವರೆಗೂ ನೋಡೇ ಇಲ್ಲ ಅಂತ ಅವರೆಲ್ಲ ತುಂಬ ಖುಷಿ ಆಗ್ತಾರೆ. ಹಾಗೆ ಎಸ್ ಅವರು ಶೂಟಿಂಗ್ ಟೈಮಲ್ಲಿ ಫ್ರೀ ಇದ್ದಾಗ ಅಲ್ಲಿ ಅವರನ್ನು ಭೇಟಿಯಾಗಲು ಬಂದ ಅವರ ಅಭಿಮಾನಿಗಳೊಂದಿಗೂ ಕೂಡ ಅಷ್ಟೇ ತಾಳ್ಮೆಯಿಂದ ಮಾತಾಡಿ ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಅವರ ಮನೆ ಹತ್ತಿರ ಅಂತೂ ಇದು ನಿತ್ಯ ನಿರಂತರ ತುಂಬ ಸಾಮಾನ್ಯವಾದ ಸಂಗತಿಯಾಗಿರುತ್ತೆ. ನಮ್ಮ ಎಲ್ಲ ಅಭಿಮಾನಿಗಳನ್ನು ತುಂಬ ಇಷ್ಟಪಡುವ ಎಸ್ ಅವರು ಎಲ್ಲರೊಂದಿಗೂ ತುಂಬ ಸೌಜನ್ಯದಿಂದ ನಡೆದುಕೊಳ್ಳುತ್ತಾರೆ. ಹಾಗೆ ಎಸ್ ಕೂಡ ತಮ್ಮ ಅಭಿಮಾನಿಗಳಿಗೂ ಇದೇ ಕಿವಿ ಮಾತನ್ನು ಹೇಳ್ತಾರೆ. ಹೀಗಾಗಿ ಎಸ್ ಅವರ ಅಭಿಮಾನಿಗಳು ಅಷ್ಟು ಈಸಿಯಾಗಿ ಯಾರ ಜೊತೆಗೂ ವಾದ ವಿವಾದಗಳಿಗೆ ಇಳಿಯುವುದಿಲ್ಲ. ಬದಲಾಗಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ವರ್ತಿಸುತ್ತಾರೆ. ಆದರೆ 2021ರಲ್ಲಿ ಎಸ್ ಅವರ ಅಭಿಮಾನಿ ಒಬ್ಬ ದುಡುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಆತನ ಅಂತ್ಯಕ್ರಿಯೆಗೆ ಎಸ್ ಬರಬೇಕು ಎಂದು ಡೆತ್ ನೋಟ್ ಬರೆದಿಟ್ಟಿರ್ತಾನೆ. ಆದರೆ ಎಸ್ ಅವರು ಹೋಗಲ್ಲ. ಆಗ ಈ ಬಗ್ಗೆ ಏನನ್ನೂ ಹೆಚ್ಚಿಗೆ ಹೇಳದ ಎಸ್ ಅವರು ಈಗಲೂ ಆ ಅಭಿಮಾನಿಯನ್ನು ನೆನಪಿಟ್ಟುಕೊಂಡು ಆ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಎಸ್ ಅವತ್ತು ಆ ಅಭಿಮಾನಿಯ ಅಂತಿಮ ಸಂಸ್ಕಾರಕ್ಕೆ ಯಾಕೆ ಹೋಗಲಿಲ್ಲ, ಆ ಅಭಿಮಾನಿಯ ಕೊನೆಯ ಆಸೆಯನ್ನು ಎಸ್ ಅವರು ಯಾಕೆ ಈಡೇರಿಸಲಿಲ್ಲ, ಜೊತೆಗೆ ಸ್ವತಃ ಎಸ್ ಅವರೇ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಅಭಿಮಾನಿಯಾಗಿದ್ದಾಗ ನಡೆದ ಒಂದು ಇಂಟ್ರೆಸ್ಟಿಂಗ್ ಘಟನೆಯ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಎಸ್ ಅವರು ಇನ್ನೂ ಸೂಪರ್ ಸ್ಟಾರ್ ಆಗುವ ಮೊದಲು ಒಬ್ಬ ಸೂಪರ್ ಸ್ಟಾರಿಗೆ ಅಭಿಮಾನಿ ಆಗಿರ್ತಾರೆ. ಅವರ ಸಿನಿಮಾಗಳನ್ನೇ ನೋಡುತ್ತಾ ಬೆಳೆದು ಅವರಂತೆ ಆಗಬೇಕು ಎನ್ನುವ ಕನಸು ಕಂಡಿದ್ದ ಎಸ್ಗೆ ತನ್ನ ಫೇವರಿಟ್ ಆ್ಯಕ್ಟರನ್ನು ನೋಡುವ ಅವಕಾಶ ಸಿಕ್ಕಾಗ ಅವರಲ್ಲಿ ಒಂದು ಮಿಂಚಿನ ಸಂಚಲನವಾಗಿರುತ್ತೆ. ಕೂಡಲೇ ಒಂದು ಪೇಪರ್ ತೆಗೆದುಕೊಂಡು ಆ ಸೂಪರ್ ಸ್ಟಾರ್ ಹತ್ತಿರ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಆಟೋಗ್ರಾಫ್ ಕೇಳ್ತಾರೆ. ಆಗ ಆ ಹೀರೋ ಯಾವ ಟೆನ್ಷನಲ್ಲಿ ಇದ್ರೋ ಏನೋ ಎಸ್ ಅವರನ್ನು ಕಂಡು ಕಾಣದಂತೆ ಕೇರ್ಲೆಸ್ ಮಾಡಿ ಒಂದಿಷ್ಟು ಒರಟಾಗಿ ನಡೆದುಕೊಳ್ಳುತ್ತಾರೆ. ತುಂಬ ಆಸೆಯಿಂದ ಅವರ ಹತ್ತಿರ ಹೋಗಿದ ಎಸ್ಗೆ ತಮ್ಮ ಮೆಚ್ಚಿನ ನಟ ತಮ್ಮೊಂದಿಗೆ ನಡೆದುಕೊಂಡ ರೀತಿಗೆ ತುಂಬ ನೋವು ಅನುಭವಿಸ್ತಾರೆ. ಅವರಿಗೆ ಎಷ್ಟು ನೋವಾಗಿರುತ್ತದೆ ಎಂದರೆ ಮುಂದಿನ ಅವರ ಸಿನಿಮಾಗಳನ್ನು ನೋಡುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ಆದರೆ ಅವರ ಬಗ್ಗೆ ಯಾವತ್ತೂ ಎಲ್ಲಿಯೂ ತಪ್ಪಾಗಿ ಮಾತಾಡಲ್ಲ. ಅವತ್ತು ಅವರ ಅಭಿಮಾನಿಯಾಗಿ ಅನುಭವಿಸಿದ ನೋವು ಇವತ್ತು ಎಸ್ ಅವರಿಗೆ ತಮ್ಮ ಅಭಿಮಾನಿಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸಿಕೊಟ್ಟಿದೆ. ಹಾಗೆ ಅಭಿಮಾನಿಗಳು ಭೇಟಿಯಾಗಲು ಬಂದಾಗ ಎಸ್ ಅವರು ಕೂಡ ಎಷ್ಟೋ ಸಲ ಯಾವುದೋ ಟೆನ್ಷನ್ನಲ್ಲಿ ಪ್ರೆಷರಲ್ಲಿ ಕೂಡ ಇರ್ತಾರೆ. ಅಂಥ ಟೈಮಲ್ಲಿ ಕೂಡ ಅಭಿಮಾನಿಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಚೆನ್ನಾಗಿ ತಿಳಿದಿರುವ ಎಸ್ ಅವರು ಅಷ್ಟೇ ತಾಳ್ಮೆಯಿಂದ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ನಾವು ಸಾವಿರಾರು ಜನ ಅವರ ಭೇಟಿಗಾಗಿ ಕಾಯ್ತಾ ಇರ್ತಾರೆ. ಅವರಿಗಾಗಿ ಇವರು ಕೊಡುವ ಆ ಒಂದು ನಿಮಿಷ, ಒಂದು ಮಾತು, ಒಂದು ಫೋಟೋ ಆ ಅಭಿಮಾನಿಗಳಿಗೆ ತುಂಬ ಖುಷಿ ಕೊಡುವುದು ಅಲ್ಲದೆ ಜೀವನ ಪೂರ್ತಿ ಅವರ ನೆನಪಾಗಿ ಇರುತ್ತೆ. ಹೀಗಾಗಿ ಎಸ್ ತಮ್ಮ ಯಾವುದೇ ಅಭಿಮಾನಿಗಳಿಗೆ ಯಾವತ್ತೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ. 2021ರ ಫೆಬ್ರವರಿಯಲ್ಲಿ ಮಂಡ್ಯ ಜಿಲ್ಲೆಯ ಕೋಡಿದೊಡ್ಡಿ ಎಂಬ ಊರಲ್ಲಿ 25 ವರ್ಷದ ರಾಮಕೃಷ್ಣ ಎನ್ನುವವರು ಸುಸೈಡ್ ಮಾಡಿಕೊಂಡಿರುತ್ತಾರೆ. ತಮ್ಮ ಮೆಚ್ಚಿನ ನಟ ಎಸ್ ಮತ್ತು ತಾನು ಇಷ್ಟಪಡುವ ಇನ್ನೊಬ್ಬ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆತನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಡೆತ್ ನೋಟ್ ಬರೆದಿಟ್ಟಿರ್ತಾನೆ. ಅದರ ಪ್ರಕಾರ ಆತನ ಕೊನೆಯ ಆಸೆ ಈಡೇರಿಸಲು ಸಿದ್ದರಾಮಯ್ಯ ಅವರು ಹೋಗಿರ್ತಾರೆ. ಆದರೆ ಎಸ್ ಅವರು ಹೋಗದ ಕಾರಣ ಆ ಟೈಮಲ್ಲಿ ಒಂದಿಷ್ಟು ಪರ ವಿರೋಧ ಚರ್ಚೆಗಳಿಗೂ ಕೂಡ ಇದು ನಾಂದಿ ಹಾಡಿತ್ತು. ಎಸ್ ಅವರಿಗೂ ಅವರ ಅಭಿಮಾನಿಯ ಆತ್ಮಹತ್ಯೆಯಿಂದಾಗಿ ತುಂಬ ದುಃಖ ಆಗಿರುತ್ತೆ. ಆದರೆ ಆ ಅಂತ್ಯಕ್ರಿಯೆಯಲ್ಲಿ ತಾನು ಭಾಗವಹಿಸಿದರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಎಂದು ಆತಂಕಗೊಂಡ ಎಸ್ ಅವರು ಇಂಥ ದುಡುಕಿನ ವಿಷಯಗಳಿಗೆ ಪ್ರೋತ್ಸಾಹ ನೀಡಬಾರದು ಅಂತ ತುಂಬ ಕಠಿಣವಾದ ನಿರ್ಧಾರ ತೆಗೆದುಕೊಂಡಿರುತ್ತಾರೆ. ಇಂಥ ದುಡುಕಿನ ಕೆಲಸ ಮಾಡಿದರೆ ಎಸ್ ಅವರು ಲಾಸ್ಟ್ ಮೂಮೆಂಟಲ್ಲಿ ನಮ್ಮನ್ನು ನೋಡಕ್ಕೆ ಬರ್ತಾರೆ ಎನ್ನುವ ತಪ್ಪು ಸಂದೇಶ ಸಮಾಜಕ್ಕೆ ಹೋಗಬಾರದು ಎನ್ನುವುದೇ ಎಸ್ ಅವರ ಉದ್ದೇಶ ಆಗಿತ್ತು. ನಿಜ ಜೀವನದಲ್ಲಿ ಏನಾದರೂ ಉತ್ತಮ ಸಾಧನೆ ಮಾಡಿ ನನ್ನನ್ನು ಕರೆದರೆ ಖಂಡಿತವಾಗಿ ನಾನೇ ಬಂದು ಮೀಟ್ ಆಗ್ತೀನಿ ಎನ್ನುವ ಎಸ್ ಅವರು ತಮ್ಮ ಅಭಿಮಾನಿಗಳನ್ನು ಯಾವಾಗಲೂ ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡಲು ಬಯಸುತ್ತಾರೆ.
ಹಾಗೆ ಅವರ ಅಭಿಮಾನಿಗಳು ಕೂಡ ಬೆಳೆಯಲಿ ಎಂದು ಅವರು ಆಶಿಸುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.